ಸರ್, ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಅವರ ಪೊಲೀಸರ ನಡೆ ಸಾರ್ವಜನಿಕ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ ಸರ್. ರೋಡ್ ಎಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ, ಸ್ಕೂಲ್ ವ್ಯಾನ್ ಹೋಗೋಕ್ ದಾರಿ ಇಲ್ಲ, ಸಾರ್ವಜನಿಕ ಓಡಾಡಕ್ ದಾರಿ ಇಲ್ಲ, ಆಂಬುಲೆನ್ಸ್ ಹೋಗಕ್ಕೂ ಬಿಡ್ತಾ ಇದ್ದಾರೆ. ಆಮೇಲೆ ದರ್ಶನ್ ವಾಕ್ ಮಾಡೋದಕ್ಕೆ ಶಾಮಿಯಾನ ಹಾಕಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾರೆ. ನಾನು ನೋಡಿ ಅವ್ರಿಗೆ ಹೇಳೋಣ, ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನ ಮಾಡಿ ಅಂತ ಹೇಳ್ತೇನೆ. ಆದರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀ ಆಗಿ ಬಿಡಬೇಕು. ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾಡೋದಿಲ್ಲ, ಮಾಡ್ಕೂಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ. ಏನ್ರಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಾವು ಹಂಗೆಲ್ಲ ಮಾಡಿಲ್ಲ, ಮಾಡೋದು ಇಲ್ಲ. ಅವರಿಗೆ ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಹೇಳಿದರು. ಅದರಿಂದ ಅವರಿಗೆ ಫ್ರೀ ಆಗಿ ಅವ್ರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನ್ಸುತ್ತೆ. ಇಲ್ಲ ಅದೆಲ್ಲ ಏನೂ ಇಲ್ಲ, ನಾನು ಕೇಳಿದೆ, ಕಮಿಷನರ್ಗೂ ಕೇಳಿದೆ, ಅದೆಲ್ಲ ಆ ರೀತಿ ಏನೂ ಇಲ್ಲ ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಡೋದಕ್ಕೆ ಒಳಗಡೆ ಬಿಡ್ತಾರೆ ಸರ್ ಸಾರ್ವಜನಿಕರಿಗೆ. ಪಾಸ್ಪೋರ್ಟ್ ವೆರಿಫಿಕೇಶನ್ ಅದನ್ನೆಲ್ಲ ಮಾಡ್ಸೋಣ, ಹೇಳ್ತೀನಿ, ಅದನ್ನೆಲ್ಲ ಮಾಡಕ್ ಹೇಳ್ತೀನಿ. ಸರ್, ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಅವರ ಪೊಲೀಸರ ನಡೆ ಸಾರ್ವಜನಿಕ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ ಸರ್. ರೋಡ್ ಎಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ, ಸ್ಕೂಲ್ ವ್ಯಾನ್ ಹೋಗೋಕ್ ದಾರಿ ಇಲ್ಲ, ಸಾರ್ವಜನಿಕ ಓಡಾಡಕ್ ದಾರಿ ಇಲ್ಲ, ಆಂಬುಲೆನ್ಸ್ ಹೋಗಕ್ಕೂ ಬಿಡ್ತಾ ಇದ್ದಾರೆ. ಆಮೇಲೆ ದರ್ಶನ್ ವಾಕ್ ಮಾಡೋದಕ್ಕೆ ಶಾಮಿಯಾನ ಹಾಕಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾರೆ. ನಾನು ನೋಡಿ ಅವ್ರಿಗೆ ಹೇಳೋಣ, ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನ ಮಾಡಿ ಅಂತ ಹೇಳ್ತೇನೆ. ಆದರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀ ಆಗಿ ಬಿಡಬೇಕು. ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾಡೋದಿಲ್ಲ, ಮಾಡ್ಕೂಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ. ಏನ್ರಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಾವು ಹಂಗೆಲ್ಲ ಮಾಡಿಲ್ಲ, ಮಾಡೋದು ಇಲ್ಲ. ಅವರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಹೇಳಿದರು. ಅದರಿಂದ ಅವರಿಗೆ ಫ್ರೀ ಆಗಿ ಅವ್ರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನ್ಸುತ್ತೆ. ಇಲ್ಲ ಅದೆಲ್ಲ ಏನೂ ಇಲ್ಲ, ನಾನು ಕೇಳಿದೆ, ಕಮಿಷನರ್ಗೂ ಕೇಳಿದೆ, ಅದೆಲ್ಲ ಆ ರೀತಿ ಏನೂ ಇಲ್ಲ ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಡೋದಕ್ಕೆ ಒಳಗಡೆ ಬಿಡ್ತಾರೆ ಸರ್ ಸಾರ್ವಜನಿಕರಿಗೆ. ಪಾಸ್ಪೋರ್ಟ್ ವೆರಿಫಿಕೇಶನ್ ಅದನ್ನೆಲ್ಲ ಮಾಡ್ಸೋಣ, ಹೇಳ್ತೀನಿ, ಅದನ್ನೆಲ್ಲ ಮಾಡಕ್ ಹೇಳ್ತೀನಿ.